ಬೇಕು. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ನಮಸ್ಕಾರ, ನೀವು ನೋಡ್ತಾ ಇರೋದು ಹಾಯ್ ಮೈಸೂರು ಕನ್ನಡ ನ್ಯೂಸ್. ಟಿ ನರಸೀಪುರ ಪಟ್ಟಣದಲ್ಲಿ ಇಂದು ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಅವರ ಆದೇಶ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ ಗೌಡ ಅವರ ಸೂಚನೆ ಮೇರೆಗೆ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವಾಜ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಟಿ ನರಸೀಪುರ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ನೀಲ್ಸೋಗೆ ಮತ್ತು ಬನ್ನೂರು ಬ್ಲಾಕ್ ಅಧ್ಯಕ್ಷ ಮೊಹಮ್ಮದ್ ವಾಸಿಂ ಅವರ ನೇತೃತ್ವದಲ್ಲಿ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವನ್ನ ಖಂಡಿಸಿದರು. ನಂತರ ಪ್ರತಿಭಟನಾಕಾರರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ ಗೌಡ ಸೇರಿದಂತೆ ಟಿ ನರಸೀಪುರ ಮತ್ತು ಬನ್ನೂರು ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದರು. ಇದು ಹಾಯ್ ಮೈಸೂರು ಕನ್ನಡ ನ್ಯೂಸ್. ಈ ಪ್ರತಿಭಟನೆಯಲ್ಲಿ ಸೋಸಲೆ ದೇವರಾಜು, ಕನ್ನಾಯಕನಹಳ್ಳಿ ಕುಮಾರ್, ತೊಟ್ಟವಾಡಿ ರಾಜೇಂದ್ರ, ಕೇತಹಳ್ಳಿ ಸಿದ್ದಶೆಟ್ಟಿ, ಅರುಣ್ ಕುಮಾರ್, ಸುನಿಲ್ ರಾಜು, ಯರಗನಹಳ್ಳಿ ರಂಗರಾಮು, ತೊಟ್ಟವಾಡಿ ರವಿ, ಸೈಯದ್ ಮಜರ್, ಗಂಗಾಧರ ಚೌಹಳ್ಳಿ, ಹೆಮ್ಮಿಗೆ ರವಿ, ಕಲಿಯೂರು ಸತ್ಯ, ಹ್ಯಾಕನೂರು ಕುಮಾರ್, ಮಹದೇವಸ್ವಾಮಿ, ಮಾವಿನಹಳ್ಳಿ ಮಹಮ್ಮದ್ ಸೈಯದ್. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಎಲ್ರಿಗೂ ನಮಸ್ಕಾರ. ಚಂದನ್ ಅಂತ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಏನಿವತ್ತು ನರಸೀಪುರದಲ್ಲಿ ಸ್ಟ್ರೈಕ್ಗೆ ಕರೆ ಕೊಟ್ಟಿದ್ದಾರೆ. ಇದರ ಮೂಲ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. 22 ಲಕ್ಷ ವಿದ್ಯಾರ್ಥಿಗಳು ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಸಾಮೂಹಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರಂತೆ ಈಗ 2 ದಿನದ ಹಿಂದೆ ನಂಜನಗೂಡಲ್ಲಿ ನಡೆದಿತ್ತು, ಮೈಸೂರಲ್ಲಿ ನಡೆದಿತ್ತು, ಇವತ್ತು ನರಸೀಪುರದಲ್ಲಿ ನಡೀತಿದೆ, ನಾಳೆ ಪಿರಿಯಾಪಟ್ಟಣ, ನಾಡಿದ್ದು ವರ್ಣ ಕ್ಷೇತ್ರದಲ್ಲಿ ಸ್ಟ್ರೈಕ್ಗಳು ನಡೀತಿದೆ. ಇದ್ರ ಮೂಲ ಉದ್ದೇಶ ನಾವೇನು ಸುಮ್ಮನೆ ಇಲ್ಲಿ ಬಂದು ರಸ್ತೆ ತಡೆ ನಡೆಸಿ ಹೋಗೋದಕ್ಕೆಲ್ಲ ನಾವು ಬಂದಿರೋದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋಕ್ಕೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಾದ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಮಂತ್ರಿಗಳು ಇಲ್ಲಿ ತನಕ ಒಂದು ಪ್ರೆಸ್ ಮೀಟ್ ಮಾಡಿ ಏನಾಯಿತು ಅಂತ ಹೇಳ್ತಿಲ್ಲ. ಇದು ನೈತಿಕ ಹೊಣೆ ಹೊರವ್ರು ಯಾರು? ಮೋದಿ ಅವರು ಇವತ್ತು ಗಂಟೆ ಒಂದು ದಿನ ಪ್ರೆಸ್ ಬಂದಿದ್ದಾರೆ. ಇವತ್ತು ಒಂದಿನ ಪ್ರೆಸ್ ಮಾತಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಮಾತಾಡ್ತಾ ಇಲ್ಲ. ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಇದು ಹಿಂಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಕೇಂದ್ರದ ಸರ್ಕಾರ ಡೆಲ್ಲಿಗೆ ಹೋಗಿ ಕೇಂದ್ರಕ್ಕೆ ನಾವು ಮುತ್ತಿಗೆ ಹಾಕ್ಬೇಕಂತ ಕೆಲಸನ ಮಾಡ್ತೀವಿ ಯೂತ್ ಕಾಂಗ್ರೆಸ್ ನಿಂದ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಏನು ಸತತವಾಗಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಇವ್ರಿಗೆ ಕೇಳೋರು ಇಲ್ದಂಗೆ ಆಗ್ಬಿಟ್ಟವ್ರೆ. ಇವ್ರು ಯಾರು ಹೇಳೋರು ಕೇಳೋರು, ಇವ್ರು ಮಾಡಿದ್ದೆ ಆಟ, ಇವ್ರು ಆಡಿದ್ದೆ ಆಟ. ಇವ್ರು ಏನ್ ಮಾಡ್ತಾರೆ ಅಂತ ಜನಗಳು ನೋಡ್ಕೊಂಡು ತುಗ್ಲಾಕ್ ಸರ್ಕಾರ ಗೊತ್ತಲ್ವಾ? ಹಿಟ್ಲರ್ ತರ ಇವ್ರು ಏನ್ ಮಾಡ್ತಾರೆ ಅಂತ ನಾವು ಜನಗಳು ಒಪ್ಕೊಂಡು ಮನೇಲಿ ಇರ್ಬೇಕು. ಪ್ರಶ್ನೆ ಮಾಡಿದ್ರೆ ನಾವು ಸರಿ ಇಲ್ಲ, ಯೂತ್ ಕಾಂಗ್ರೆಸ್ನವ್ರು ಸರಿ ಇಲ್ಲ. ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ದಯವಿಟ್ಟು ಜನಗಳಿಗೆ ನ್ಯಾಯ ಕೊಡಿ ಸ್ವಾಮಿ. ದಯವಿಟ್ಟು ಮೋದಿಯವರೇ ನಿಮ್ ಕೈ ಮುಗಿತೀನಿ. ನಾವು ಇಲ್ಲಿ ಬಂದಿರೋದು ನಿಮ್ಗೆ ರಿಕ್ವೆಸ್ಟ್ ಮಾಡಕ್ಕೆ. ದಯವಿಟ್ಟು ಜನಗಳಿಗೆ ನ್ಯಾಯ ಕೊಡ್ತೀವಿ. 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಕಟ್ಟಿ ಬರ್ದಿದ್ರಲ್ಲ, ಅದನ್ನ ವಾಪಸ್ ಕೊಡ್ತೀವಿ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ ಹೇಳಕ್ಕೆ? ಅವ್ರಿಗೆ ನ್ಯಾಯ ಕೊಡಿ ಸ್ವಾಮಿ. ನೀವು ಬರ್ದಿರೋರಿಗೆ ಎಕ್ಸಾಮ್ಗೆ ನ್ಯಾಯ ಕೊಡಿ. ಈಗ ತಿರ್ಗಾ ಪರೀಕ್ಷೆ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ವಹಿಸ್ಬಿಡಿ. ನಾವು ರಾಜ್ಯ ಸರ್ಕಾರ ಗಟ್ಟಿಯಾಗಿದ್ದೀವಿ, ನಾವು ಯಶಸ್ವಿಯಾಗಿ ಮಾಡ್ತೀವಿ. ನಾವೇ ನಡೆಸಿ ನಮ್ದು ಏನಿತ್ತು ಮುಂಚೆ CET ಟೈಪ್ ಮಾಡಿ ನಾವು ಮಾಡ್ತೀವಿ. ದಯವಿಟ್ಟು ಇದ್ರ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಇಂದು ನಾವು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ಹಿನ್ನೆಲೆಯಲ್ಲಿ ದೇಶದ ಭವಿಷ್ಯವಾದ ವಿದ್ಯಾರ್ಥಿಗಳ ಜೊತೆ ಜೀವನಗಳ ಜೊತೆ ಆಟ ಆಡುತ್ತಿರುವ ಹಾಗೂ ಜನಸಾಮಾನ್ಯರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೇಂದ್ರ ಬಿಜೆಪಿ ಜನ ವಿರೋಧಿ ನೀತಿಯನ್ನು ಅನುಸರಿ ವಿರೋಧಿಯನ್ನು ಇದನ್ನು ಇನ್ನೂ ಯುವ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ನೀಟ್ ಪರೀಕ್ಷೆಯಲ್ಲಿ ಸುಮಾರು 22,05,035 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತವೆ. ಪಾಪ ಎಲ್ಲರೂ ಪ್ರಾಮಾಣಿಕವಾಗಿ ಅಧಿಲೇಟೆಡ್ ಶ್ರಮಿಸಿ ಓದಿರ್ತಾರೆ. ಅವರೆಲ್ಲ ಡಾಕ್ಟರ್ ಆಗಬೇಕಂತ ಎಲ್ಲ ಕನಸು ಮಾಡ್ಕೊಂಡು ಎಲ್ಲ ಎಕ್ಸಾಮ್ ಬರೆದಿರ್ತಾರೆ. ಹೀಗೆ ಸೋರಿಕೆ ಎಲ್ಲ ಆದಮೇಲೆ ಅವ್ರಿಗೆ ಅವರ ಭವಿಷ್ಯದಲ್ಲಿ ಮತ್ತು ಅವರ ಕನಸುಗಳ ಮೇಲೆ BJP ಆಟ ಆಡ್ತಾ ಇದೆ. ಮತ್ತು ಏನಂದರೆ ಆಮೇಲೆ ಇದು ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು BJP ಸರ್ಕಾರ ಕೇಂದ್ರಕ್ಕೆ ಬಂದ ನಂತರ 89 ಬಾರಿ ಪೇಪರ್ ಸೋರಿಕೆ ಆಗಿದೆ. ಮತ್ತು ಭಾರತ ಇತಿಹಾಸದಲ್ಲೇ ಯಾರು
ದೊಡ್ಡ ಪರೀಕ್ಷಾಕರಣ ಆಗಿಲ್ಲ. ಮತ್ತು ನಾವೇನೋ ನಮ್ಮ ಕೇಂದ್ರ ಏನು ಶಿಕ್ಷಣ ಸಚಿವರಿದ್ದಾರೆ, ಅವರು ಈಗ ತನಕ ಪ್ರೆಸ್ ಮೀಟಿಗೆ ಬಂದು ಏನಾಗಿದೆ, ಏನು ಕ್ರಮ ಆಗಿದೆ, ಏನು ಹೇಳಿಲ್ಲ. ಅವರು ನಾವು ಯುವ ಕಾಂಗ್ರೆಸ್ ಸಮಿತಿಯಿಂದ ಅವ್ರು ತಕ್ಷಣ ರಾಜೀನಾಮೆ ನೀಡಬೇಕಂತ ನಾವು ಆಗ್ರಹಿಸ್ತೀವಿ. ಮತ್ತು ಏನಂದರೆ ಇನ್ನು ಬೆಳೆಯರಿಗೆ ಬಗ್ಗೆ ಮಾತಾಡೋದಾದರೆ, ಪಂಚರಾಜ್ಯ ಚುನಾವಣೆ ಆಗತ್ತೆ ಎಂಥ ಸಿಚುವೇಶನ್ ಅದು ಏನು ಮಾಡಿರಲಿಲ್ಲ. ಪಂಚರಾಜ್ಯ ಚುನಾವಣೆ ಆದ ನೆಕ್ಸ್ಟ್ ದಿನನೇ ನೀವು ಅಬ್ಸರ್ವ್ ಮಾಡಿ 900 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ಗೆ ಬೆಲೆ ಏರಿಸಿದ್ರು. ಮತ್ತು ಇನ್ನು 8 ದಿನದಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ. ಅದು ಸುಮಾರು 7 ರೂಪಾಯಿ. ಅದು ಅವ್ರು ಏನು ಮಾಡಿದ್ರು ಅಂದರೆ ಒಟ್ಟಿಗೆ ಏರಿಸಿಲ್ಲ. ಜನಗಳು ಸುಮ್ಮನೆ ನಮ್ಮ ಮೇಲೆ ಇದು ಮಾಡ್ತಾರೆ ಅಂತ ಅವರು 7 ರೂಪಾಯಿ 3 ರೂಪಾಯಿ ಆ ಥರ ಇದು ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಯುವ ಕಾಂಗ್ರೆಸ್ ಸಮಿತಿಯಿಂದ ಜನಸಾಮಾನ್ಯರಿಗೆ ಹಾಗೂ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ನಮ್ಮ ಮಾಧ್ಯಮಗಳ ಮೂಲಕ ತಿಳಿಸಲು ಬಯಸ್ತೀವಿ.